ಸಂಭ್ರಮದ ಬಗ್ಗೆ ಸರ್, ಹುಟ್ಟುಹಬ್ಬ ಅಂದ ತಕ್ಷಣ ನಿಮಗೆ ಇಲ್ಲ ಸಾರಿ ಹುಟ್ಟುಹಬ್ಬ ಅಂತ ಏನು ಸ್ಪೆಷಲ್ ಇಲ್ಲಪ್ಪ. ನಮಗೆ ಚಿಕ್ಕ ವಯಸ್ಸಲ್ಲಿ ಹುಟ್ಟುಹಬ್ಬನ ಸೆಲೆಬ್ರೇಟೇ ಮಾಡಿಲ್ಲ. ಈ ತರ ಸೆಲೆಬ್ರಿಟಿ ಅಂತಾಗಿ ಚಾನಲ್ಸ್ ಮೂಲಕ ಈ ನಮ್ಮ ಬರ್ತ್ಡೇ ಅಂತ ಜನಕ್ಕೆ ಗೊತ್ತಾಗಿ ಈ ತರ ವಿಷಯಗಳು ಶುರುವಾಗಿದೆ. ಹಾಗಾಗಿ ಪರ್ಸನಲ್ ಆಗಿ ಸೆಲೆಬ್ರೇಷನ್ ಯಾವತ್ತೂ ಮುಂದೆಲ್ಲ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಕರೆಕ್ಟ್ ನನ್ನ ಬರ್ತ್ಡೇ ದಿನ ಯಾವುದೋ ಒಂದು ಚಿತ್ರದ ಮುಹೂರ್ತ ಅಥವಾ ಟೀಸರ್ ಏನೋ ಒಂದು ರಿಲೀಸ್ ಆಗ್ತಾ ಇದೆ ಕರೆಕ್ಟ್ ಆಗಿ. ಸೊ ಈ ಇದರ ಸೆಲೆಬ್ರೇಷನ್ ಮೈನ್ ಅಂದ್ರೆ ದೈಜಿದು ಟೀಸರ್ ರಿಲೀಸ್ ಆಯ್ತು ಇವತ್ತು. ಇನ್ನೂ ಒಂದು ಡಿಸೆಂಬರ್ ಎಂಡಲ್ಲಿ ಅಥವಾ ಜನವರಿ ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗುತ್ತೆ. ಆ ದೈಜಿ ಬೈ ನನಗೆ ಬಹಳ ಖುಷಿ ಇದೆ. ಅದು ವೇಟ್ ಇಸ್ ಕಮ್ ಔಟ್. ಅದೊಂದು ಕಡೆ ಆಯ್ತು. ಇನ್ನೊಂದು ಕಡೆ ಯುವರ್ ಸಿನ್ಸಿಲಿ ರಾಮನ ಇನ್ನೊಂದು ಚಿತ್ರ ಮಾಡ್ತಾ ಇದ್ವಿ. ಗಣೇಶ್ ನಾನು ವಿಖ್ಯಾತ್ ಡೈರೆಕ್ಟ್ ಮಾಡ್ತಿದ್ದಾರೆ. ಅದರದ್ದು ಪೋಸ್ಟರ್ ರಿಲೀಸ್ ಆಯ್ತು. ಕೇಡಿ ಅತಿ ಶೀಘ್ರದಲ್ಲಿ ರಿಲೀಸ್ ಆಗುತ್ತೆ. ಈ ತರ ಕೆಲಸದಲ್ಲಿರೋದೇ ನಮಗೆ ಖುಷಿ ಸರ್. ನಮಗೆ ಬರ್ತ್ಡೇ ದಿನ ಇವತ್ತು ಬೆಳಗ್ಗೆ ನನ್ನ ಬರ್ತ್ಡೇ ಬೆಳಗ್ಗೆ 5 ಗಂಟೆವರೆಗೂ ನನ್ನ ಮಹಾನಟಿ ಶೂಟಿಂಗ್ ಅಲ್ಲಿ ಇದೆ. ಸೊ ದಟ್ ಇಸ್ ದ ಥ್ರಿಲ್. ನಮಗೆ ಕೆಲಸ ಮಾಡ್ತಾರೆ. ಇಲ್ಲ ಡಿಸೆಂಬರ್ ಅಂತ ಅದೇ ಆ ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ. ನಾವು ರೆಡಿ ಇರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಅದಕ್ಕೆ ನಾವು ವಿಂಟರ್ ಕಮಿಂಗ್ ಅಂತ ಹಾಕಿದೀವಿ. ಅಂದ್ರೆ ಡಿಸೆಂಬರ್ ಜನವರಿಯಲ್ಲಿ ಯಾವ್ದು ಸೂಕ್ತವಾದ ಡೇಟ್ ನೋಡ್ಕೊಂಡ್ ಬರ್ತೀವಿ ನಾವು. ಸರ್, ಇವಾಗ ಮನೆಯಿಂದ ಸಿಕ್ಕಂತ ಸ್ಪೆಷಲ್ ಗಿಫ್ಟ್ ಏನಾದ್ರೂ ಇದೆಯಾ ಸರ್ ನಿಮಗೆ? ನಮ್ಮ ಹೆಂಡತಿ ಪಾಪ ಬೆಳಗಿಂದ ಕಾಯ್ತೇಳೋರು ಮೀಟ್ ಮಾಡಬೇಕು ಆ ತರ ಆಗೋಗಿದೆ. ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ನಿನ್ನೆ ನೈಟು. ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಳಿಬೇಕು. ಇಲ್ಲವೇ ಇಲ್ಲ. ನನ್ನ ಮಗಳು ಮದುವೆ ಆಗಿ ಆಲ್ಮೋಸ್ಟ್ 4 years ಆಗಿದೆ. ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗೇ ಬಹಳ ಭಿನ್ನವಾಗಿದೆ. ಅವ್ರ ಗಂಡ ಹೆಂಡತಿ ಒಬ್ರನ್ನ ಟ್ರೀಟ್ ಮಾಡೋ ರೀತಿ, ನಾನು ನನ್ನ ಹೆಂಡತಿ ಹೀಗಿದ್ವು ಅದೆಲ್ಲ ನೋಡಿದಾಗ ಎಷ್ಟು ಒಬ್ರಿಗೂ ಗೌರವ ಕೊಡ್ತಾರೆ, ಎಷ್ಟು ಮನೆ ಕೆಲಸಗಳನ್ನ ಹಂಚ್ಕೊಂಡು ಮಾಡ್ತಾರೆ. ಇದೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಪ್ರಪಂಚವನ್ನು ನೋಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡಲ್ಲಿದ್ದಾರೆ. ಹಾಗಾಗಿ ಇಲ್ಲ ನಾವು ರೆಗ್ಯುಲರ್ ಪೇರೆಂಟ್ಸ್ ಅಲ್ಲ, ನನ್ನ ಗೊತ್ತು ನಾನೇ ರೆಗ್ಯುಲರ್ ವ್ಯಕ್ತಿ ಅಲ್ಲ. ಹಾಗಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಓಪನ್ ಮೈಂಡೆಡ್. ಎಲ್ಲರೂ ನನ್ನ ಮಗಳು ಮಾತ್ರ ಅಲ್ಲ, ಲೈಫಲ್ಲಿ ಎಲ್ಲರೂ ಅವ್ರ ಇಷ್ಟದ ಪ್ರಕಾರ ವಿಷಯಗಳು ಎಲ್ಲ ವಿಷಯಗಳು ಅದನ್ನ ನಾವು ಅಡ್ಡ ಬರಬಾರ್ದು ಅನ್ನೋದೇ ಪಾಲಿಸಿ. ಸರ್, ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಡ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಆಗಿದೆ ಅಂತ. ಇದನ್ನ ಕೇಳಿದ ತಕ್ಷಣ ಈವನ್ ನಮ್ಗೆಲ್ರಿಗೂ ಕೂಡ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾಗ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ನೀವು ಹೇಳೋದಲ್ಲ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದ್ವಿ. ಅವ್ರು ತೊಂದರೆಲಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ಪಂದಿಸ್ತೀರಿ. ಬಟ್ ಕಾನೂನು ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡೀಬೇಕಾಗುತ್ತೆ. ಅದರ ಪ್ರಕಾರ ವಿಷಯ ನಡೀಬೇಕು. ಸರ್, 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ. ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ ನನಗೆ ಅದು ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ. ನನ್ನ ವಿಷಯ ಬಹಳ ಹತ್ರದಿಂದ ನೋಡಿದ್ದೀನಿ. ಅಂದ್ರೆ ಎಷ್ಟು ಅವ್ರಿಗೂ ಡಾಕ್ಟರೇಟ್ ಬಂತು. ಆಫ್ಟರ್ ನನ್ನ ರಾಮಶಾಮ ರಿಲೀಸ್ ಆಯಿತು. ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡು ಹೋಗಿದ್ರು. ವಿಷ್ಣು ಸರ್ ಪ್ರೆಸ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವ್ರು 100 ಫಿಲ್ಮ್ ಮಾಡಿದ್ದಾರೆ ಅಂದರೆ 100 ಕಾರಣಗಳು. ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯದವರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂತಹ ಚಿತ್ರಗಳು, ಅವರು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ